ಇವತ್ತು ಸುಮಾರು 43-44 ಸಬ್ಜೆಕ್ಟ್ಗಳನ್ನು ಚರ್ಚೆ ಮಾಡಿದ್ದೀವಿ. 48 ಸಾರಿ, ನಾನು ಆಮೇಲೆ ಅಡಿಷನಲ್ ಸಬ್ಜೆಕ್ಟ್ಸ್ ಬಿಟ್ಬಿಟ್ಟಿದೆ. 48 ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಸುಮಾರು 3,400 ಕೋಟಿ 3,400 ಕೋಟಿ ಈ ಎಲ್ಲ 48 ಸಬ್ಜೆಕ್ಟ್ಗಳಲ್ಲಿ ನಾವು ಇವತ್ತು ಮಂಜೂರು ಮಾಡಿರ್ತಕ್ಕಂಥ ಹಣ 3,400 ಕೋಟಿ. 3,400 ಕೋಟಿ. ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬಿಜೆಪಿಯವರು ಪದೇ ಪದೇ ಹೇಳ್ತಾರೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ. ಅದಕ್ಕೆ ಇದನ್ನ ಒತ್ತಿ 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 ಹೇಳ್ತಾ ಇದ್ದೀನಿ. ನಿಮಗೆ ಮನದಟ್ಟಾದ್ರೆ ಸಾಕು, ಬಿಜೆಪಿಯವ್ರಿಗೆ ಮನದಟ್ಟಾಗಬೇಕು ಮಾಡಿಕೊಡ್ಬೇಕಾದಂತ ಅಗತ್ಯ ಇಲ್ಲ. ನಿಮಗೆ ಮನದಟ್ಟಾದ್ರೆ ಸಾಕು. ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆ ಎಂದು ನಾಮಕರಣ ಮಾಡಿದ್ದೇವೆ, ತೀರ್ಮಾನ ಮಾಡಿದ್ದೇವೆ. ಏನ್ ಮುನಿಯಪ್ಪ? ಆಮೇಲೆ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ಭಾಗ್ಯನಗರ, ಯಾಕಂದ್ರೆ ಪಲ್ಲಿ ಅನ್ನೋದು ಇದೆಯಲ್ಲ ತೆಲುಗು ಭಾಷೆ, ಅದು ನನಗೆ ತೆಲುಗು ಗೊತ್ತಿಲ್ಲ, ನಿನಗೆ ಗೊತ್ತಾ? ಗೊತ್ತಿದ್ರೆ ಸರಿ. ಹಾಗಾದ್ರೆ ಅದಕ್ಕೆ ಪಲ್ಲಿ ಅನ್ನೋದು ಬೇಡಪ್ಪ. ನಮ್ಮ ಕಡೆ ಎಲ್ಲ ಹಲ್ಲಿ ಅನ್ನೋದಕ್ಕೆ ಪಲ್ಲಿ ಅಂತ ಕರಿತೀವಿ. ಬಾಗೇಪಲ್ಲಿ ಅನ್ನೋದು ಬಹಳ ಮೊದಲಿನಿಂದ ಇರೋ ಹೆಸರು, ಅದು ಬೇಡ ಅಂತೇಳಿ MLA ಕೂಡ ಒತ್ತಾಯ ಮಾಡಿದ್ರು. ಭಾಗ್ಯನಗರ ಅಂತ ಮಾಡಿ ಅಂತ ಹೇಳಿದ್ರು. ಭಾಗ್ಯನಗರ, ಇನ್ಮುಂದೆ ಭಾಗ್ಯನಗರ. ನೀನು ಇವರು ಯಾವಾಗಲೂ ನಿಮಗೆ ಬ್ರೀಫ್ ಮಾಡೋರು ಪ್ರೆಸ್ಗೆ. ಇವತ್ತು HK ಪಾಟೀಲ್ರು ಯಾವಾಗಲೂ ಪ್ರೆಸ್ ಬ್ರೀಫ್ ಮಾಡ್ತಾರೆ. ನಾನು ಇದು ಒಂದು ವಿಶೇಷ ಸಭೆ ಆದ್ರಿಂದ ನಾನೇ ಬಂದಿದ್ದೀನಿ. DK ಶಿವಕುಮಾರ್ ಬಂದಿದ್ದಾರೆ, HK ಪಾಟೀಲ್ ಬಂದಿದ್ದಾರೆ, ಪರಮೇಶ್ವರ್ ಬಂದಿದ್ದಾರೆ, ಮುನಿಯಪ್ಪ ಬಂದಿದ್ದಾರೆ, ಸುಧಾಕರ್ ಬಂದಿದ್ದಾರೆ, ಸುರೇಶ್ ಬಂದಿದ್ದಾರೆ, ನಮ್ಮ ಪ್ರದೀಪ್ MLA ಅವರೆಲ್ಲ ಬಂದಿದ್ದಾರೆ. ಇನ್ನೂ ಒಟ್ಟು 48 ವಿಷಯಗಳನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ. ಎಲ್ಲ ತೀರ್ಮಾನಗಳನ್ನು ಕೂಡ ಹೇಳಕ್ ಹೋಗಲ್ಲ, ಇಂಪಾರ್ಟೆಂಟ್ ತೀರ್ಮಾನಗಳನ್ನ ಹೇಳಿದ್ದೇನೆ. ಏನಾದ್ರು ಇದ್ರೆ DK ಶಿವಕುಮಾರ್ ಏನಾದ್ರು ಮಾತಾಡ್ತಾರೆ. ಸರ್, ಒಂದು ನಿಮಿಷ ಸರ್. ಬಾಗೇಪಲ್ಲಿ ಭಾಗ್ಯನಗರ ಆಗಿದೆ. ಬಾಗೇಪಲ್ಲಿ ತಾಲೂಕಲ್ಲಿರೋ ಎಲ್ಲಾ ಹಳ್ಳಿಗಳು ಪಲ್ಲಿ ಅಂತಲೇ ಕೊನೆಗೊಳ್ಳುತ್ತೆ. ಅದರ ಪರಿಸ್ಥಿತಿ ಏನು? ಅದು MLA ಏನ್ ಹೇಳ್ತಾರ ಹಂಗ್ ಮಾಡ್ತೀವಪ್ಪ. ಆಮೇಲೆ ಆಯ್ತು. ಈಗ ಕೋಲಾರ ಜಿಲ್ಲೆ, ಒಂದು ನಿಮಿಷ. ಈಗ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು ಅಮಾನಿಕೆರೆ ಬೆಟ್ಟ, ಶಾಂತಿನಗರ ಮಧ್ಯ ಇದೆಲ್ಲ ಹೋಗುವಂಥದ್ದು. ಅಲ್ಲೂ ಕೂಡ ಸುಮಾರು 11 ಕೋಟಿ ರೂಪಾಯಿಲಿ ಅಲ್ಲೊಂದು ಕಾಮಗಾರಿಯನ್ನ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕಲ್ಲಿ ತೆಗೆದುಕೊಂಡಿದ್ದೇವೆ. ಒಟ್ಟು ಇನ್ನೊಂದು ಕೋಲಾರ ಜಿಲ್ಲೆ ಅಮಾನಿಕೆರೆ ಅಂತರಂಗದ ಬೆಟ್ಟದಿಂದ ಶಾಂತಿನಗರ ನಗರಕ್ಕೆ 79 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕಾಮಗಾರಿ ತೆಗೆದುಕೊಳ್ಳಲು ಇವತ್ತು ಅನುಮತಿಯನ್ನು ಕೊಟ್ಟಿದ್ದೇವೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು
ನಮ್ಮ MLA ಬಹಳ ಒತ್ತಡ ಇತ್ತು, ಅದಕ್ಕೂ ಮಾಡಿದ್ದೇವೆ. ಪಾತಪಾಳ್ಯ ಹೋಬಳಿಯ ಪಾತನಕೋಟೆ ಗ್ರಾಮದ ಗಂಟಲಮ್ಮ ಕಣಿವೆ ಮಲ್ಲಮ್ಮ ಅಡವೆಗೆ ಜಲಾಶಯ ನಿರ್ಮಾಣಕ್ಕೆ 189 ಕೋಟಿ ನಮ್ಮ ಜಲಸಂಪನ್ಮೂಲ ಇಲಾಖೆಯಿಂದ ಅದನ್ನ ಆಡಳಿತ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಸೊ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ನಂದಿ ಗಿರಿಧಾಮದಲ್ಲಿ ಹೋಟೆಲ್ ಮತ್ತು ಇತರೆ ಸೌಲಭ್ಯಗಳಿಗೆ 50 ಕೋಟಿ ರೂಪಾಯಿ ಇಲ್ಲಿ ಕೊಟ್ಟಿದ್ದೇವೆ. ಗಟ್ಟಲೆ ತಾಲೂಕು ಅಮರಾವತಿ ಗ್ರಾಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನೂತನ ಕ್ಯಾಂಪಸ್ ಅನ್ನ 2ನೇ ಹಂತ ಅಭಿವೃದ್ಧಿ ಕಾಮಗಾರಿಗೆ 123 ಕೋಟಿ ರೂಪಾಯಿ ಅಂದಾಜು ವೆಚ್ಚ ಕೈಗೊಳ್ಳಲು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಭಕ್ತರಳ್ಳಿ ಅರಸಕೆರೆ ಕೆಳಭಾಗದಲ್ಲಿ ಹೊಸ ಕೆರೆ ನಿರ್ಮಾಣ ಮಾಡಲು ಒಂದು ಹೊಸ ಕೆರೆ 36 ಕೋಟಿ ರೂಪಾಯಿ ಅಂದಾಜು ವೆಚ್ಚವನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಅದಕ್ಕೆ ಒಂದು ಅನುಮೋದನೆ ಕೊಟ್ಟಿದ್ದೇವೆ. ಬೆಂಗಳೂರು ನಗರದ ಹೆಬ್ಬಾಳು ನಾಗವಾರ ಕಣಿವೆ ದ್ವಿತೀಯ ಹಂತ ಅನುಮೋದನೆಯನ್ನು ಕೂಡ ಅಲ್ಲಿ ಕೊಟ್ಟಿದ್ದೇವೆ. ಇದಲ್ಲದೆ ಈಗಾಗಲೇ ಬೆಂಗಳೂರು ಚಿಕ್ಕಬಳ್ಳಾಪುರಕ್ಕೆ MRI ಮಾಡಲಿಕ್ಕೆ ಒಂದು 11 ಕೋಟಿ ರೂಪಾಯಿಯನ್ನ ಕೂಡ ಅಲ್ಲಿಗೆ ವೈದ್ಯಕೀಯ ಕಾಲೇಜಿಗೆ ಕೊಟ್ಟಿದ್ದೇವೆ. 21 ಕೋಟಿ ಹೇಳಿದ್ದೀನಿ, ನಂದಿಬೆಟ್ಟದ 50 ಕೋಟಿ ಹೇಳಿದ್ದೀನಿ.